ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರಾಮ್ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಇನ್ನೊಂದು ಫುಡ್ ವ್ಲಾಗ್ ಮಾಡೋಕ್ಕೆ ಹೋಗ್ತಿದ್ವಿ. ಸೊ ಇವತ್ತು ಕೂಡ ಗೋಲ್ಗಪ್ಪ ಪಾನಿಪುರಿ ತಿನ್ನೋಕೆ ಹೋಗ್ತಿದ್ವಿ. ಅದು ಎಲ್ಲಿರೋದು ಅಂತ ಅಂದರೆ ಅಲ್ಲಿ ಕುವೆಂಪು ನಗರ ಕಾಂಪ್ಲೆಕ್ಸ್ ಹತ್ರ. ಸೊ ಅಲ್ಲೋಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಈವ್ನಿಂಗ್ ಟೈಮು ತುಂಬ ರಶ್ ಇರುತ್ತೆ. ಸೊ ಅಂಕಲ್, ನಾವು ನಮ್ಮ ಅಡ್ಡ ಅಂತಲೇ ಹೇಳ್ಬೋದು, ಅದು ಗೋಲ್ಗಪ್ಪ ಅದು ಕಾಂಪ್ಲೆಕ್ಸಲ್ಲಿ. ಸೊ ನಮ್ಮ ಇನ್ನೊಂದು ಅಡ್ಡ ತೋರ್ಸೋಕ್ಕೆ ನಾನು ನಿಮಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಂಕಲ್ಗೆ ಮಾತಾಡ್ಸ್ಬೇಕು, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ತುಂಬ ರಶ್ ಇದ್ದ ಕಾರಣ ಮಾತಾಡ್ಸೋಕ್ಕಾಗಲ್ಲ ಅನ್ಕೋತೀನಿ. ಸೊ ಇವತ್ತು ಕೂಡ ನಾನು ಸೋನು ಇಬ್ಬರು ಹೋಗ್ತಿದ್ವಿ. ಸೊ ಬನ್ನಿ ಗೋಲ್ಗಪ್ಪ ತಿನ್ಕೊಂಡು ಬರೋಣ. ನಾನು ಹೇಳಿದ ಪ್ಲೇಸು ಇದೆ, ಅಲ್ಲೇ ಗೋಲ್ಗಪ್ಪ ಸಿಗೋದು, ಗುಪ್ತಾ ಚಾಟ್ಸ್ ಅಂತ. ಸೊ ಇಲ್ಲಿ ದೋಸಾ ಕೆಫೆ ಇದೆ, ಸೊ ಅಲ್ಲಿ ಸ್ಯಾಂಡ್ವಿಚ್ ಕೆಫೆ ಇದೆ, ಅಲ್ಲಿ ಗೋಲ್ಗಪ್ಪ, ಅಲ್ಲಿ ಗೋಬಿ ಮಂಚೂರಿ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಈ ಕಡೆ ಕಾಂಪ್ಲೆಕ್ಸ್ ರೋಡು. ಇಲ್ಲಿ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ. ಪಾನಿಪುರಿ ತಿನ್ನೋ ಗಾಯ್ಸ್, ಹೆಲ್ಮೆಟ್ ಹಾಕೊಂಡು ಪಾನಿಪುರಿ ತಿನ್ನೋ ಚಾಲೆಂಜ್ ಅಂತ ಇವತ್ತು. ಅವ್ರು ಡಯಟಲ್ಲಿ ಇದ್ದಾರೆ ಮೇಡಮ್, ಅದಕ್ಕೆ ತಿನ್ನಲ್ಲ ಅಂತ ಅವ್ರೆ. ನಾವು ಹಿಂಸೆ ಮಾಡಿ ಹೇಳ್ಕೊಬತ್ತೀವಿ, ನೋಡ್ಲಾರ್ದೆ ತಿಂದ್ಬಿಡ್ತಾರೆ. ಗೋಲ್ಗಪ್ಪನ ಕಪ 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 ಬೇರೆ ಕಡೆ ಖಾಲಿಪುರಿ ಕೇಳಿದ್ರೆ ಕೊಡಲ್ಲ, ಇಲ್ಲಿ ಕವರೇ ಇಟ್ಬಿಟ್ಟಿದ್ದಾರೆ, ಎಷ್ಟು ತಗೊಳ್ಳಿ ಅಂತ. कितना बजे नहीं सकते क्या? सब आपके लिए. ಇದು ನಮ್ಮ ಏರಿಯಾ ಮಹಾಲಕ್ಷ್ಮಿ ಸ್ವೀಟ್ಸ್. ಕಾ ಏನಂತೆ? ನಾನೇ ಸ್ವೀಟ್ ಇಲ್ವಾ ಸ್ವೀಟ್. ಸೊ ನೋಡಿ ಮೈಸೂರು ಪಾಕ್ ಹೇಗಿಟ್ಟಿದ್ದಾರೆ. ಟೇಸ್ಟ್ ಮಾಡೋಕ್ಕೆ ಬೇಡ, ಕೊಡ್ತಾರೆ ಟೇಸ್ಟ್ ಮಾಡೋಕ್ಕೆ. ಬಿಸಿ ಬಿಸಿ ಇರುತ್ತೆ ಮೈಸೂರು ಪಾಕ್ ಇಲ್ಲಿ. ನನಗೆ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ. ಒಂದು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ ನೋಡಿ ಇಲ್ಲಿ. ಓ ಮೈ ಗಾಡ್, ಅದೇ ಇದೇ ಬೇಕು ಅಂದರೆ ಇದೇ ಕಟ್ ಮಾಡಿಕೊಡ್ತೀರ. ನೋಡೋಸ್ಗೆ ಹೊಡೆದಿಲ್ಲ ಇವಾಗ. 50 ಗ್ರಾಮ್ ಇದೆ. ಬಿಸಿ ಬಿಸಿ ಇದೆ ನೋಡಿ, ಕೊಟ್ಟಿದ್ದೀನಿ. ಬಾಯಲ್ಲಿ ಹಾಕಿದ್ರೆ ಬೆಳ್ತಾವ. ಸೊ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ, ಫ್ರೆಶ್ ಡ್ರೈ ಫ್ರೂಟ್ಸ್. ಅದ ಮಿಲ್ಕ್ಸ್ ಫಾಲುದಾ ಅನ್ಕೋತೀನಿ.
ಮೊದಲನೇ ಆಷಾಢ ಶುಕ್ರವಾರ ನಾವು ಸಪ್ತ ಮಾತೃಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇದಿರೋದು ವಿಜಯನಗರ 4th ಸ್ಟೇಜಲ್ಲಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಹೋಗಿದ್ದು ಇದು 2ನೇ ಸಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಗೋಲ್ಗಪ್ಪ ಶಾಪಿಗೆ ಬಂದಿದ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ ಗೋಲ್ಗಪ್ಪ ಶಾಪು. ಇದಿರೋದು ಅಲ್ಲಿ ಹರ್ಷ ಬಾರ್ ಅಂತ ಇದೆ, TK ಲೇಔಟ್ ಹತ್ರ. ಸೊ ಅಲ್ಲಿ ಹರ್ಷ ಬಾರ್ ಅಂತ ಇದೆ, ಅದ್ರ ಲೆಫ್ಟ್ ಸೈಡ್ ಬಂದರೆ ಸೊ ಈ ಅಂಗಡಿ ನಿಮಗೆ ಕಾಣಿಸುತ್ತೆ, ಗೋಲ್ಗಪ್ಪ ಅಂಗಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲೇ ದಹಿಪುರಿ ಸೇವ್ಪುರಿ ಎಲ್ಲನೂ ಕೂಡ ಪುಟ್ಟ ಅಂಗಡಿಲಿ ಮಾಡಿಕೊಡ್ತಾರೆ. ಚೆನ್ನಾಗಿ ತಗೋತಾವ್ರ, ಚೆನ್ನಾಗಿ ತಗೋತಾವ್ರ ಮಾತ್ರ. ಪಿಂಟ್ಯಾ किती अरे एक प्लेट भी बरोबर वाला नहीं था, बातें मत. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಪ್ರಸಾದ ತಿನ್ಕೊಂಡು ಸರಿಯಾಗಿ ಹೇಳೆ. ತಗೊಳ್ಳಿ ತಗೊಳ್ಳಿ. ಪವಿತ್ರ ಅವರು ತಗೋತಿದ್ದಾರೆ ಚೆನ್ನಾಗಿ. ಹಾಯ್, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ 2 days ಆದಮೇಲೆ ಈ ವಿಡಿಯೋನ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೋನು ಸುಮಾರು ಕೆಫೆಗಳಿಗೆ ಹೋಗ್ತಿರ್ತಾಳೆ, ಯಾಕಂದರೆ ಕಾಲೇಜ್ಗೆ ಹೋಗ್ತಾಳೆ ಇವಾಗ. ಸೊ ಕಾಲೇಜ್ ಫ್ರೆಂಡ್ಸ್ ಜೊತೆ ಸುಮಾರು ಕೆಫೆಗಳಿಗೆ ಹೋಗ್ತಾಳೆ. ಸೊ ಅದಕ್ಕೆ ನಾನೊಂದು ಕೆಫೆ ನೋಡಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ, ಬಾ ಹೋಗೋಣ ಅಂತ ಹೇಳಿದ್ಲು ಅನ್ಸುತ್ತಾ. ಸೊ ಅದಕ್ಕೆ ಆ ಕೆಫೆಗೆ ವಿಸಿಟ್ ಮಾಡೋಕ್ಕೆ ನಾನು, ಸೋನು ಮತ್ತು ಮಮತಾ ಹೋಗ್ತಿದ್ವಿ. ಸೊ ಅಲ್ಲಿ ಫುಡ್ ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ರಿವೀಲ್ ಕೊಡ್ತೀನಿ. ಸೊ ಆಮೇಲಿಂದ ಕೆಫೆದು ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಟು ಕೆಫೆ. काय काय की खाना ते सर्व बनायला लागतं. ಮಮತಾವ್ರು ಹೇಳುತ್ತಿಲ್ಲಲ್ಲ, ಆದರೂ ಬಂದಿದ್ದಾರೆ. ಇದು ನಾನು, ಸೋನು, ಮಮತಾ. ಗುಂಡು ಇರೋದು ಮಮತಾ, ಮಧ್ಯ ನಾನು, ಇದು ಸೋನು. ನಿಂತ್ಕೊಳ್ಳಿ, ಮ್ಯಾಚ್ ಮಾಡೋದು ಈ ಕಡೆ, ಇಲ್ಲಿ ನಿಂತ್ಕೊಳ್ಳಿ. ಈ ಕೆಫೆ ಬಂದಿರೋದು ಗೋಕುಲಮಲ್ಲಿ. ಇದು ಎಂಪೈರ್ ಹೋಟೆಲ್ ಇದೆ. ಎಂಪೈರ್ ಹೋಟೆಲ್ ಮುಂದ್ಗಡೆ ಒಂದು ಆಪೋಸಿಟ್ ಒಂದು ರೋಡ್ ಬರುತ್ತೆ, ಅಲ್ಲಿದೆ. ಕೆಳಗಡೆ ಒಂದು ಇದು ಏನು ಕಾರ್ ಗ್ಯಾರೇಜ್ ಇದೆ, ಅದರ ಮೇಲ್ಗಡೆನೇ ಬರುತ್ತೆ. ಇದು ಫ್ರೆಂಚ್ ಥೀಮ್ ಬೇಸ್ಡ್ ಕೆಫೆ ಇದು. ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ಫೇವ್ರೇಟ್ ಕೆಫೆ ನನಗೆ. ಸೊ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಏನಂತಾರೆ ಮಮತಾ ಅವರೇ? ಚೆನ್ನಾಗಿದೆ. ಇವತ್ತು ನಾನು ತಿನ್ನೋ ಐಟಮ್ಗಳು ಸಿಕ್ಕಿದ್ರೆ ಇಲ್ಲ ಅಂದರೆ ಇಲ್ಲ ಅಂತಂದರೆ ಪ್ರೀತಿಗೆ ಹೊಡಿಯೋದೆ. ಫ್ರೆಂಚ್ ಬೇಸಲ್ಲಿ ಈ ಥರ ಕೆಫೆ ಮಾಡಿರೋದು ತುಂಬಾ ಚೆನ್ನಾಗಿದೆ. ಚಳಿಗೂ ಅದಕ್ಕೂ ಮಳೆ ಬರ್ತಾ ಇರೋದಕ್ಕೂ ತುಂಬ ಚೆನ್ನಾಗಿದೆ. ನೋಡಿ, ಹಾರ್ಸ್ ಕೂಡ ಇದೆ. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಸೊ ಫುಡ್ ಹೇಗಿದೆ ಟೇಸ್ಟ್ ಮಾಡ್ತೀವಿ. ಫುಡ್ ಆರ್ಡರ್ ಮಾಡಿ ಫುಡ್ ಬರೋ ತನಕ ಇಲ್ಲಿ ಗೇಮಿಂಗ್ ಆಪ್ಷನ್ ಕೂಡ ಇದೆ. ಸೊ ಸುಮಾರು ಗೇಮಿಂಗ್ ಆಪ್ಷನ್ ಎಲ್ಲ ಇತ್ತು. ಸೊ ನಾವು ಸ್ವಲ್ಪ ಗೇಮ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ.
ಆಗೋ ಪಾರ್ಟ್ ಫುಡ್ ಡ್ರಿಂಕ್. ನೋಡಿ ನಮ್ಮ ಸೋನು ಒಂದು ಹೊಸ ಬ್ಯಾಗ್ ತಗೊಂಡಿದ್ದಾಳೆ. ತೋರ್ಸಬ್ಬ. ನ್ಯೂ ಬ್ಯಾಗ್ ವಿತೌಟ್ ಜಿಪ್. ಹತ್ತೋಗಿರೋ ಬ್ಯಾಗ್ ತಗೊಂಡು ಶೋಕಿ ಮಾಡ್ತಿದ್ದಾರೆ. ದಿಸ್ ಸ್ಟೈಲ್ ಓಪನ್ ಬ್ಯಾಗ್ ಸ್ಟೈಲ್. ಅವಳ ಆಂಬಿಯನ್ಸ್ ವೈಟಲ್ ಬ್ಯಾಗ್ ಬ್ಲ್ಯಾಕ್ ಅವಳ ಡ್ರೆಸ್ಗೂ ಮ್ಯಾಚ್ ಆಗ್ತಿದೆ ವೈಟಲ್ ಬ್ಲ್ಯಾಕ್. ಬ್ರೌನಿ ಕೇಕ್ನ ಆರ್ಡ್ರ್ ಮಾಡಿದ್ದೀವಿ. ಸೊ ಇವಾಗ ಸೋನು ನಾನು ಆಲ್ರೆಡಿ ತಿಂದಿದ್ದೆ. ನನಗೆ ಚಾಕ್ಲೇಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಇವಾಗ ಇಬ್ಬರು ಟ್ರೈ ಮಾಡ್ತಿದ್ದಾರೆ. ಸಾಯ್ತಾವಳೆ ಸ್ನ್ಯಾಪ್ ಅಂತ. ಕಟಿಂಗ್ ಆಗೋಯ್ತು ಕೇಕ್. ಚಾಕ್ಲೇಟ್ ಕಣೆ ಅದು. ಇಲ್ಲಿಯ ವಾಶ್ರೂಮ್ ಅಂತೂ ನಾನು ಎಲ್ಲೋ ಬಂದ್ಬಿಟ್ಟಿದ್ದೆ ಅನ್ಕೊಂಬಿಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿದೆ ವಾಶ್ರೂಮ್ ಅಂತೂ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ನ. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಮಮತಾ ಅವ್ರಿಗೆ ಹೊಟ್ಟೆ ಸಿಗಲಿ ಅಂತ ಊಟ ಪಡಿಸ್ಬೇಕಂತ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಪಿಜ್ಜಾ ಅದೆಲ್ಲ. ಎಲ್ಲ ಒಳ್ಳೆ ಕಡೆ ಹೋಟ್ಲು ಕರ್ಕೋಗಿ ಊಟ ಮಾಡ್ತೀವಿ ಹೊಟ್ಟೆ ತುಂಬ ಅಂತಾರೆ. ಚೆನ್ನಾಗಿತ್ತು. ಕೆಫೆ ಆ್ಯಕ್ಚುಲಿ ನಂಗೆ ಪರ್ಸ್ನಲಿ ಇಷ್ಟ. ಬಟ್ ನನಗನ್ಸುತ್ತೆ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಅಂತ ಅಂದ್ಬಿಟ್ಟು. ಅವ್ರು ಯೂಸ್ ಮಾಡೋ ಪ್ರಾಡಕ್ಟ್ಸು ಹಾಗೆ ಇದೆ ಫುಡ್ಡು. ಬಟ್ ಆದ್ರೂ ತುಂಬ ಕಾಸ್ಟ್ ಜಾಸ್ತಿ ಅನಿಸುತ್ತೆ. ವರ್ತ್ ಅಂತ ನನಗೆ ಅನಿಸಲ್ಲ. ಬಜೆಟ್ ಫ್ರೆಂಡ್ಲಿ ಇಲ್ಲ. ಸೊ ತುಂಬ ಕಾಸ್ಟ್ಲಿ ಇತ್ತು. ಸೊ ಒಂದ್ಸಲ ಟ್ರೈ ಮಾಡೋಕ್ಕೇನು ಅಂದ್ಬಿಟ್ಟು ನಾವು ಒಂದ್ಸಲ ಟ್ರೈ ಮಾಡ್ತೀವಿ. ನಾವು ಬಂದ್ವಿ. ಸೊ ನೆಕ್ಸ್ಟ್ ಹೋಟೆಲ್ ನಂದಿ ಆಂಧ್ರ ಮೀಲ್ಸ್ ಟ್ರೈ ಮಾಡೋಕೆ ಹೋಗ್ತಾ ಇದೀವಿ. ಸೊ ಬನ್ನಿ. ಹೊಟ್ಟೆ ತುಂಬ ಉಂಟಾನಂತ ಇವರು. ನೋಡಿ ಇವಳಿಗೆ ಅಡ್ರೆಸ್ ಗೊತ್ತಿಲ್ಲ. ಮಳೆಯಲ್ಲಿ ನೆನೆಸಿ ನಮಗೆ ಸಾಯಿಸ್ತಾವಳೆ. ಫಸ್ಟೇ ನಮ್ಗೆ ನೆಗಡಿ ಬರಲ್ಲ. ಎಲ್ಲೋ ಹೋಯ್ತಾವಳೆ. ನೋಡಿ ಅಲ್ಲಿರೋದು ನಂದಿನಿ. ಸಂಜೆಯು ಸೊ ನೋಡಿ ಎಲ್ಲ ನೆಂತು ತೊಪ್ಪೆ ಊರಿಂದ. ನಾನು ಹೇಳ್ತಿದ್ದೀನಿ ಅಲ್ಲಿ ಕಣೆ ಅಂತ. ಅಲ್ಲೊಬ್ರು ಬರ್ತಿದ್ದಾರೆ ಧೂಮಕೇತು. ಇದು ಆಂಧ್ರ ಮೀಲ್ಸ್ನ ಹೋಟೆಲ್ಲು. ಸೊ ಅಲ್ಲೇ ಪಕ್ಕದಲ್ಲಿತ್ತು. ಬಂದು ವಿಸಿಟ್ ಮಾಡಿದ್ವಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಾಳೆ ಎಲೆಯಲ್ಲಿ ಊಟನ ಬಡಿಸ್ತಾರೆ. ಸೊ ವೆಜ್ ಫುಲ್ ಮೀಲ್ಸ್ ತೊಗೊಂಡಿದ್ವಿ. ಇಲ್ಲಿ ಬಾಳೆ ಎಲೆಯಲ್ಲಿ ಊಟನ ಬಡಿಸ್ತಾರೆ. ಸೊ ಚಳಿಗೂ ಅದಕ್ಕೂ ಬಿಸಿಯಾಗಿತ್ತು. ಪಪ್ಪು, ಪಲ್ಯ, ಅನ್ನ, ಸಾಂಬಾರು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಚಳಿಗೆ ಬಿಸಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಬನ್ನಿ ತುಪ್ಪದ ಘಮ 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 ಅಂತ ಬರ್ತಿದೆ. ನನ್ನ ಕೈಯಿಂದ ಇನ್ನೂ ರುಚಿ ಕಾಣಿಸ್ತಿದೆ.
ಅಂತೂ ತುಂಬ ಮಳೆ, ತುಂಬ ಚೆನ್ನಾಗಿದೆ ಮಳೆ. 2 ದಿವಸದಿಂದ ಮಳೆ ಅಂತೂ ಮೈಸೂರಂತೂ ಮಡಿಕೇರಿ ಕೂರ್ಗೋಗ್ಬಿಟ್ಟಿದೆ. ಸಣ್ಣ ಹನಿ 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 ಬೀಳ್ತಾ ಇದೆ. ಸೊ ಫೈನಲಿ ನಾವು ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ಸೊ ನಾನು ಆಂಧ್ರ ಸ್ಪೆಷಲ್ ಮನೇಲೇ ಮಾಡ್ತಿರ್ತೀನಿ. ಸೊ ಮಮತಾ ಹೋಗೊಂದ್ಸಲ ಟ್ರೈ ಮಾಡೋಣ ಅಂತಂದು, ಸೊ ನಿಮ್ಗಳಿಗೂ ತೋರಿಸ್ದಂಗೆ ಆಗುತ್ತೆ ವೀಡಿಯೋದಲ್ಲಿ ಅಂತ. ಸೊ ಹೋಗಿ ಟ್ರೈ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಕೆ ಡಿ ರೋಡಲ್ಲೇ ಇರೋದು. ಸೊ ನಾವು ಹೋಗಿದ್ವಲ್ಲ ಕೆಫೆ, ಅದು ಕೂಡ ಕೆ ಡಿ ರೋಡಲ್ಲೇ ಇರೋದು. ಸೊ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಫುಡ್ ವ್ಲಾಗ್ ಮಾಡೋಕ್ಕೆ, ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಬಾಯ್.